ಗಾಯ್ಸ್, ಇವತ್ತಿನ ಈ ವಿಡಿಯೋಲಿ ನಾರ್ಮಲ್ ಡೆಲಿವರಿ ಬೆಟರ ಅಥವಾ ಸಿ ಸೆಕ್ಷನ್ ಅಂತ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ನಾರ್ಮಲ್ ಡೆಲಿವರಿಲಿ ಇದು ಒಂದು ನ್ಯಾಚುರಲ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬೇಬಿ ಒರಿಜಿನಲ್ ಡೆಲಿವರಿ ಆಗುತ್ತೆ. ಇದರಲ್ಲಿ ಬೇಬಿ ಬರ್ತ್ ಕೆನಲ್ ಏನಿದೆ ಅದ್ರ ಮೂಲಕ ಹೊರಗಡೆ ಬರುತ್ತೆ. ಹಾಗೆ ಇದರಲ್ಲಿ ಬೇಗ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಒನ್ ಡೇಲೇ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಇದು ಈಸಿಯಾಗಿ ರಿಕವರಿ ಆಗ್ಬೋದು ಯಾರು ಪೇಷಂಟ್ ಇದ್ದಾರೆ ಅವರು. ಹಾಗೆ ಸಿ ಸೆಕ್ಷನ್ ಬರೋದಾದರೆ ಇದು ಒಂದು ಸರ್ಜಿಕಲ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಕೆಳಗಡೆ ಹೊಟ್ಟೆ ಭಾಗ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಆಪ್ರೇಷನ್ ಮಾಡಿಬಿಟ್ಟು ಪಾಪುನ ಹೊರಗಡೆ ತೆಗಿತಾರೆ. ಹಾಗೆ ಇದು ಒಂದು 5 to 6 days ಆದರೂ ತೊಗೊಳುತ್ತೆ ನಿಮಗೆ ಡಿಸ್ಚಾರ್ಜ್ ಆಗಲಿಕ್ಕೆ. ಹಾಗೆ ರಿಕವರಿ ಟೈಮ್ ಕೂಡ ಜಾಸ್ತಿನೇ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಿ ಸೆಕ್ಷನ್ ಬಂದರೆ ನಿಮಗೆ ಆಪ್ಷನ್ಸು ಸಾಕಷ್ಟು ಇರುತ್ತೆ. ಯಾಕೆ ಸಿ ಸೆಕ್ಷನ್ ಆಯಿತು ಕೆಲ ಜನರಿಗೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಸಾಕಷ್ಟು ರೀಸನ್ಸ್ ಇದೆ. ಒಂದು ಲೋ BP ಆಗೋ ಚಾನ್ಸಸ್ ಇರುತ್ತೆ, ಒಂದು ಬೇಬಿ ವೇಟ್ ಕಡಿಮೆ ಇರುತ್ತೆ, ಇನ್ನೊಂದು ಬೇಬಿ ಪೊಸಿಷನ್ ಕರೆಕ್ಟ್ ಇಲ್ಲ, ಬ್ರೀಚ್ ಇರುತ್ತೆ, ಇಲ್ಲ ಟ್ರಾನ್ಸ್ಫರ್ಸ್ ಇರುತ್ತೆ. ಹಾಗೆ ಸಾಕಷ್ಟು ರೀಸನ್ಸ್ ಇರುತ್ತೆ. ಇನ್ಫೆಕ್ಷನ್ಸ್ ಇರುತ್ತೆ, ಇಲ್ಲಾಂದರೆ ಅಮ್ನಿಯಾಟಿಕ್ ಫ್ಲೂಯಿಡ್ ಕಡಿಮೆ ಆಗಿಬಿಟ್ಟಿರುತ್ತೆ ಕೆಲವು ಜನರಿಗೆ. ಈ ಥರ ಸಾಕಷ್ಟು ಹಲವಾರು ರೀಸನ್ಸ್ ಇರುತ್ತೆ. ಆದರೆ ನಾವು ಸ್ಕ್ಯಾನಿಂಗ್ ಹೋದಾಗ ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಅಂತ ಗೊತ್ತಾದಾಗ ಪ್ಲ್ಯಾನ್ಡ್ ಸಿ ಸೆಕ್ಷನ್ ಅಂತ ಮಾಡಿಬಿಡ್ತಾರೆ. ಅಂದರೆ ನಮ್ಗೆ ಯಾವ ಡೇಟಿಗೆ ಸಿ ಸೆಕ್ಷನ್ ಬೇಕು ಅಂತ ಮೊದಲೇ ನಿರ್ಧಾರ ಮಾಡಿಬಿಟ್ಟು ಸಿ ಸೆಕ್ಷನ್ಗೆ ರೆಡಿ ಆಗಿಬಿಟ್ಟು ಬಂದು ಅಡ್ಮಿಟ್ ಆಗಿ ಡೆಲಿವರಿ ಮಾಡಿಸ್ಕೊಂಡು ಹೋಗ್ತಾರೆ. ಅದು ಒಂದು ಸೆಲೆಕ್ಷನ್ ಅಥವಾ ಎಮರ್ಜೆನ್ಸಿ. ಇದರಲ್ಲಿ 2 ಡಿಫ್ರೆಂಟ್ ಕೇಸಸ್. ಎಮರ್ಜೆನ್ಸಿ ಅಂದರೆ ಏನೇ ಒಂದು ಪ್ರಾಬ್ಲಮ್ ಆಯಿತು, ಸಾಕಷ್ಟು ಡಿಫಿಕಲ್ಟಿ ಚಾನ್ಸಸ್ ಬಂತು ನಿಮಗೆ ಡೆಲಿವರಿ ಟೈಮಲ್ಲಿ ಅಂತಂದರೆ ಅದು ಎಮರ್ಜೆನ್ಸಿಯಾಗಿ ಸಿ ಸೆಕ್ಷನ್ ಮಾಡಲೇಬೇಕಾಗುತ್ತೆ. ಹಾಗೆ ಸೆಲೆಕ್ಷನ್ ಅಂದರೆ ನಾವು ಇದೇ ಡೇಟಿಗೆ ಅಂದರೆ ಮೊದಲೇ ಗೊತ್ತಾಗಿರುತ್ತೆ ನಿಮಗೆ. ಅಂದರೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಬ್ರೀಚ್ ಇದೆ, ಟ್ರಾನ್ಸ್ಫರ್ಸ್ ಇದೆ, ಬೇಬಿ ನ್ಯಾಚುರಲ್ ಪ್ರೊಸೀಜರು, ನ್ಯಾಚುರಲ್ ಡೆಲಿವರಿಗೆ ಚಾನ್ಸಸ್ ಕಡಿಮೆ ಇದೆ ಅಂತ ಆದರೆ ಏನು ಡಿಫಿಕಲ್ಟಿ ಆಗಬಾರ್ದು ಮದರ್ಗೂ ಹಾಗೆ ಬೇಬಿಗೂ ಅಂತ ಹೇಳ್ಬಿಟ್ಟು ಪೇರೆಂಟ್ಸೇ ಏನು ಮಾಡ್ತಾರೆ, ಈ ಥರ ಒಂದು ಡೇಟ್ನ ಫಿಕ್ಸ್ ಮಾಡಿಬಿಟ್ಟು ಹೋಗಿ ಇದೇ ಡೇಟಿಗೆ ನಮಗೆ ಸಿ ಸೆಕ್ಷನ್ ಮಾಡಿಬಿಡಿ, ಇದೇ ಡೇಟಿಗೆ ನಮಗೆ ಡೆಲಿವರಿ ಬೇಕು, ಮಗುನ ಈ ಡೇಟಿಗೆ ಡೆಲಿವರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಎಲ್ಲ ಮಾಡಿಬಿಟ್ಟು ಅಡ್ಮಿಟ್ ಆಗಿಬಿಟ್ಟು ಡೆಲಿವರಿ ಮಾಡಿಸ್ಕೋತಾರೆ. ಇದು ಒಂದು ಪ್ರೊಸೀಜರು. ಸೊ ಈಗ ಕಮಿಂಗ್ ಟು ದ ಪಾಯಿಂಟ್, ವಾಟ್ ಈಸ್ ಬೆಟರ್ ಅಥವಾ ವಿಚ್ ಈಸ್ ಬೆಟರ್ ಬಿಟ್ವೀನ್ 2 ಅಂತಲೇ ಹೇಳ್ಬೋದು. ಯಾವುದೇ ಆಗಲಿ ಪ್ರಕೃತಿ ನಿಯಮವಾಗಿ ಯಾವುದೇ ಆಗಿ ಸಾಧಾರಣವಾಗಿ ನಡೆಯೋದು ಬೆಟರ್ ಕಂಪೇರ್ ಟು ಅಸಾಧಾರಣ ಅಂತಲೇ ಹೇಳ್ಬೋದು. ಈಗ ಸಿ ಸೆಕ್ಷನ್ನೇ ಆಗಲಿ ಸಿಚುವೇಶನ್ ತಕ್ಕಂಗೆ ಎಮರ್ಜೆನ್ಸಿ ಇದೆ ಅಂತ ಆದರೆ ಅವಶ್ಯಕತೆ ಇದೆ, ಪಾಪುಗೆ, ಬೇಬಿಗೆ, ತಾಯಿಗೆ, ಮದರು ಸೇಫ್ ಆಗಿ ಬರಬೇಕು, ಯಾವುದೇ ತೊಂದರೆ ಆಗಬಾರ್ದು ಅಂತ ಆದರೆ ಸಿ ಸೆಕ್ಷನ್ ಚೂಸ್ ಮಾಡ್ತಾರೆ ಡಾಕ್ಟರ್ಸು. ಸೊ ಆ ಸಂದರ್ಭದಲ್ಲಿ ಸಿ ಸೆಕ್ಷನ್ ಈಸ್ ಬೆಟರ್ ದ್ಯಾನ್ ನಾರ್ಮಲ್ ಡೆಲಿವರಿ ಅಂತಲೇ ಹೇಳ್ಬೋದು. ಈಗ ನಾರ್ಮಲ್ ಡೆಲಿವರಿ ಯಾಕೆ ಒಳ್ಳೆಯದು ಅಥವಾ ಯಾಕೆ ಬೆಟರ್ ಕಂಪೇರ್ ಟು ಸಿ ಸೆಕ್ಷನ್ ಅಂತ ಆದರೆ, ಲೆಸ್ಸರ್ ಬ್ಲಡ್ ಲಾಸ್ ಇರುತ್ತೆ, ನಿಮಗೆ ಬ್ಲಡ್ಡಿಂದು ಕೊರತೆ ಏನಿರಲ್ಲ, ಅಂದರೆ ಜಾಸ್ತಿ ಬ್ಲಡ್ಡೂ ಹೋಗಲ್ಲ ಡ್ಯೂರಿಂಗ್ ಡೆಲಿವರಿ ಅಂತಲೇ ಹೇಳ್ಬೋದು. ಹಾಗೆ ಅನೆಸ್ಥೇಷಿಯಾ ಎಫೆಕ್ಟ್ಸ್ ಅದರಿಂದ ಏನು ಬರುತ್ತೆ ಸೈಡ್ ಎಫೆಕ್ಟ್ಸು ಅಥವಾ ಕಾಂಪ್ಲಿಕೇಶನ್ಸ್ ಫರ್ದರ್ ಇನ್ ಲೈಫ್ ಅಂತ ಆದರೆ ಅದು ಕಡಿಮೆ ಇರುತ್ತೆ ಚಾನ್ಸಸ್. ಹಾಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಕೂಡ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಡೆಲಿವರಿ ಆದಮೇಲೆ ರಿಕವರಿ ಕೂಡ ಕಡಿಮೆ ಇರುತ್ತೆ. ಹಾಗೆ ನಿಮಗೆ ಡಿಸ್ಚಾರ್ಜ್ ಕೂಡ ಬೇಗನೆ ಆಗ್ಬಿಡುತ್ತೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಾರ್ಮಲ್ ವೆಜಿನಲ್ ಡೆಲಿವರಿಯಲ್ಲಿ ಬೇಬಿ ಏನಾಗುತ್ತೆ, ಹೆಡ್ ಸ್ಕ್ವೀಸ್ ಆಗಿ ಅಂದರೆ ಲಂಗ್ಸ್ ಎಲ್ಲ ಸ್ಕ್ವೀಸ್ ಆಗಿ ಹೊರ ಬರೋದ್ರಿಂದ ಬೇಬಿ ಲಂಗ್ಸಲ್ಲಿ ಇರುವಂಥ ಫ್ಲೂಯಿಡ್ ಏನಿರುತ್ತೆ ಸ್ವಲ್ಪ ಸ್ಕ್ವೀಸ್ ಆಗಿಬಿಟ್ಟು ಹೊರಗಡೆ ಬರೋದ್ರಿಂದ ಇದು ಮಗುಗೆ ಗಟ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ಸಿ ಸೆಕ್ಷನ್ ಮಾಡಬೇಕಾದ್ರೆ ಪಾಪುನ ಹೊರಗಡೆ ತೆಗೆದಾದ್ಮೇಲೆ ಅದು ಬ್ರೀತಿಂಗ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಏನಕ್ಕಂದರೆ ಲಂಗ್ಸಲ್ಲಿ ಏನಾದರೂ ಸ್ವಲ್ಪ ಫ್ಲೂಯಿಡ್ ಕಂಟೆಂಟ್ ಇರೋದ್ರಿಂದ. ಸೊ ಇದು ಪಾಪುಗೂ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತದೆ, ಹಾಗೆ ಮದರ್ಗೂ ಕೂಡ ಅಂತಲೂ ಹೇಳ್ಬೋದು. ಸೊ ನಾನು ಏನು ಜನರಿಗೆ ಸಜೆಸ್ಟ್ ಮಾಡೋದು ಆದರೆ, ನನಗೆ ನಾರ್ಮಲ್ ಡೆಲಿವರಿನೇ ಆಯಿತು. ಸೊ ನನಗೆ ಯಾವುದೇ ಡಿಫಿಕಲ್ಟಿ ಇಲ್ಲ. ಫಸ್ಟ್ ಡೆಲಿವರಿನೂ ನಾರ್ಮಲ್ ಆಯಿತು, ಸೆಕೆಂಡ್ ಡೆಲಿವರಿನೂ ನಾರ್ಮಲೇ ಆಯಿತು. ಸೊ ಐ ಪ್ರಿಫರ್ ನಾರ್ಮಲ್ ಡೆಲಿವರಿ. ಯಾವುದೇ ಆಗಲಿ ಪ್ರಕೃತಿ ನಿಯಮವಾಗಿ ಸಹಜವಾಗಿ ಆಗುವಂಥದ್ದು ಬೆಟರ್ ದ್ಯಾನ್ ಮನುಷ್ಯ ಮಾಡುವಂಥದ್ದು. ಆದಷ್ಟು ನೀವು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಪ್ರಿಫರ್ ಮಾಡಿ, ಅಂದರೆ ಕಂಡೀಷನ್ ಸಿಚುವೇಶನ್ ತಕ್ಕಂಗೆ ನೋಡಿಕೊಂಡು
ಇದಕ್ಕಂತ ನೀವು ಮೊದಲಿಂದ ಪ್ರಿಪೇರ್ ಆಗಬೇಕಾಗುತ್ತೆ. ಡ್ಯೂರಿಂಗ್ 9th ಮಂತ್ವರೆಗೂ ನೀವು ಏನು ಹವ್ಯಾಸಗಳನ್ನು ರೂಢಿಸ್ಕೋತೀರಾ, ಹಾಗೆ ಫುಡ್ ಯಾವ ಥರ ಇರುತ್ತೆ, ನಿಮ್ಮ ಎಕ್ಸಸೈಸ್ ಯಾವ ಥರ ಇರುತ್ತೆ, ನಿಮ್ಮ ಡೈಲಿ ರುಟೀನ್ ಯಾವ ಥರ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸಿ ಸೆಕ್ಷನ್ ಆಗುತ್ತಾ ಅಂತ. ಇಲ್ಲ ಸಾಕಷ್ಟು ಜನರಿಗೆ ಕಾಂಪ್ಲಿಕೇಶನ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಭಾಳ ವರ್ಷಗಳ ನಂತರ ಮಗು ಆಗ್ತಾ ಇರುತ್ತೆ. ಅಂಥವ್ರಿಗೆ ಏನೇ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇಲ್ಲ ಅಂತ ಆದರೆ ಸಿ ಸೆಕ್ಷನ್ ಬೆಟರ್ ಅಂತ ಹೇಳ್ತಾ. ಸೊ ಯಾರೆಲ್ಲ ಹೆಲ್ದಿಯಾಗಿ ಪ್ರೆಗ್ನೆಂಟ್ ಆಗಿ ಹೆಲ್ದಿ ಆಗಿದೆ ನಿಮ್ಮ ಪ್ರೆಗ್ನೆನ್ಸಿ ಅಂತ ಆದರೆ ಸಾಕಷ್ಟು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಪ್ರಿಫರ್ ಮಾಡಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಾನು ಹಾಕುವಂಥ ಸ್ವಲ್ಪನಾದರೂ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡು ಇದೇ ಥರ ಸಾಕಷ್ಟು ವೀಡಿಯೋಸು ಡೆಲಿವರಿ ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗೋಸ್ಕರ ಈ ಥರ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.